ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಎದ್ಬಿಟ್ಟು ಫ್ರೆಶ್ ಅಪ್ ಆದ್ವಿ. ನಾವು ಇವಾಗ ನಮ್ಮ APMC ಮಾರುಕಟ್ಟೆ ಹೋಗ್ತಿದ್ದೇವೆ, ಯಾಕಂದರೆ ಸ್ವಲ್ಪ ತರಕಾರಿಗಳು ಬೇಕಾಗಿದ್ದಾವೆ. ಅದರ ಸಂಬಂಧ ಇವಾಗ ನಾನು ಮಾರ್ಕೆಟ್ ಹೊಡ್ತಿದ್ದೀನಿ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಮಳೆ ಇಲ್ಲ, ಅದೊಂಚೂರು ಮಳೆ ಇದ್ದರೆ ಕಷ್ಟ ಆಗುತ್ತೆ ರೈಡ್ ಮಾಡೋಕ್ಕೆ. ನಾನು ನಿಮಗೆ ಮಾರ್ಕೆಟಲ್ಲಿ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಮಾರ್ಕೆಟಿಗೆ ಬಂದಾಯ್ತಾ. ಇಲ್ಲೇನು ನೋಡ್ತಿದ್ದೀರಿ ಯಾವ ಥರ ನಮ್ಮದು APMC ಮಾರುಕಟ್ಟೆ ನವನಗರ ಹುಬ್ಬಳ್ಳಿ. ನೋಡ್ರಿ ಯಾವ ಥರ ಫ್ರೆಶ್ ಇದೆ ಅಂತ ಹೇಳಿ. ಪ್ರತಿ ದಿನ ಬೆಳಗ್ಗೆ ಎಷ್ಟು ಇರ್ತೈತೆ ನೋಡ್ರಿ APMC ಮಾರ್ಕೆಟ್. ಅಣ್ಣ ಹೆಂಗೆ ಕಾರ್ನ 5 ರೂಪಾಯಿ ಮೂರ. ಅಣ್ಣ ಹೆಂಗೆ ಟೊಮೆಟೆ ನೋಡ್ರಿ ಇಲ್ಲ ಅಣ್ಣವ್ರ ಹತ್ರ ಲೆಮನ್ 50ಕ್ಕೆ 50. ಅಣ್ಣ ಯಾವ್ರ ಅಣ್ಣ 1 kg ಕೊಡ್ತೆ, ಚೆನ್ನಾಗಿದೆ ಅದಕ್ಕೆ. ಅಣ್ಣ ಇಲ್ಲೇ ತೊಗೊಂತೀನಿ. ಒನ್ kg ಬೀನ್ಸ್, ಕ್ಯಾರೆಟ್ ಬೀನ್ಸ್ ತೊಗೊಂಡಾಯ್ತಾ. ಬಾಯ್ ಕೊತ್ತಂಬರಿ ಹೆಂಗ? ಓ ಬಾಯ್ ಹತ್ತು ಹಾಕಿ ಹೇಳ್ತೇನೆ. ಚೆನ್ನಾಗಿದೆ ಕೊತ್ತಂಬರಿ, ಒಟ್ಟು ಯಾವ್ದಾರು ಹಾಕ ಚೆನ್ನಾಗಿರೋದು ಹಾಕಿ. ₹30 ಹತ್ತು ನೋಡ್ರಿ. ಪಾಲಕ ಕೊತ್ತಂಬರಿ ತೊಗೊಂಡ್ವಿ, ಪರವಾಗಿಲ್ಲ. ಇಲ್ಲಿ ಬಂದ್ರ ಭಾಳ ತೊಗೋಬೇಕು, ಒಂದೊಂದು 2 ತೊಗೊಂಡ್ರೆ ವರ್ಕೌಟ್ ಆಗಂಗಿಲ್ಲ. ಅಣ್ಣ ಹೆಂಗ ಟಮಾಟೆ ಎಷ್ಟು kg ಬರ್ತೈತೆ? ಬೆಳಗಿನ ಮಾರ್ಕೆಟ್ ಯಾವ್ದಿದೆ ನೋಡ್ರಿ, APMC ಮಾರ್ಕೆಟ್ ಹುಬ್ಳಿ. ಮೆಂತೆ ತೊಗೊಳ್ರಿ. ಹೆಂಗ್ ಮೆಂತೆ? 8 ರೂಪಾಯಿಗೆ ಕೊಡೋದು ಹೇಳ ಅಣ್ಣ. ಚೆನ್ನಾಗಿದೆ ಅದಕ್ಕೆ ಕೇಳಿರೋದು. ಒಂದು 5 ರೂಪಾಯಿ ಅಲ್ಲ ಅಣ್ಣ. ಫ್ಲವರ್ ಹೆಂಗ ಕೊಡೋದು? 30 2 ಹಾಕ್ಬಿಡೋಣ. ಸಾಕು ಬಾಪ, ಖಾಲಿ ಹತ್ರ ಬರೋಣ ಮತ್ತೆ. ಅಣ್ಣ ಎಷ್ಟಾಯ್ತ? ಥ್ಯಾಂಕ್ ಯು. ಹಸಿಮೆಣ್ಸಿಕಾಯಿ ಒಂದು ತೊಗೋಬೇಕಾ? ಹಸಿಮೆಣ್ಸಿಕಾಯಿ ತೊಗೊಂಡು ಹೊಡೋಣ. ಅಣ್ಣ ಹೆಂಗ ನುಗ್ಗಿಕಾಯಿ ಹೆಂಗೆ? kg 50 ರೂಪಾಯಿ. ಎಷ್ಟು ಬರ್ತೈತೆ ಒಂದು kg ಗೆ? 15-16 ಬರ್ತೈತಿ. kg ಗೆ 50 ರೂಪಾಯಿ? 60 50 ರೂಪಾಯಿ. 40 ರೂಪಾಯಿ ಮಾಡಿ. ಚೇಂಜ್ ಕೊಡ್ತೇನೆ. 1 kg 40 ರೂಪಾಯಿ ನೋಡಿ. A1 ಮಾಲ 80 ರೂಪಾಯಿ ಕೊಡಾಕ್ತಿದ್ದೆ, ಇವತ್ತು ಕಡಿಮೆ ರೇಟ್. ಹಿರಿಕಾಯಿ ಚೆನ್ನಾಗಿದೆ, ಹಿರಿಕಾಯಿ ಒಂದು ಹಾಕೊಂಡ್ಬಿಡ್ರು. ಹಾ ಎಳೆದು ಹಾಕಾಕ ಅದಕ್ಕೆ ತೊಗೊಂಡಿದ್. ಬೆಂಡಿಕಾಯಿ 1 kg 50 ರೂಪಾಯಿ ಇದೆ ನೋಡ್ರಿ. ರೇಟ್ ಇವತ್ತಿನ ರೇಟ್. ಆಲ್ಮೋಸ್ಟ್ ಅಲ್ಲಿ ಎಲ್ಲ ತರಕಾರಿನ ತೊಗೊಂಡಾಯ್ತು. ಮೆಣಸಿನ್ಕಾಯಿ ಒಂದು ತೊಗೋಬೇಕು, ಆಮೇಲೆ ಕಾರ್ನ್ ಒಂದು ತೊಗೋಬೇಕು. ನೋಡ್ರಿ ರೋಡ್ ಡ್ರೈವರ್ ಅದಾರ ಮಾತ್ರ. ಮೆಣಸಿನ್ಕಾಯಿ 1 kg 1 kg ಬರಂಗಿಲ್ಲ ಅಂತ ತೊಗೊಂಡ್ರೆ 10 kg ತೊಗೋಬೇಕಂತ. 10 kg ತೊಗೊಂಡು ಏನ್ ಮಾಡೋಣ್ರಿ ಮನೆಗೆ. ಅಣ್ಣ ಕಾರ್ನ 4 ಮಾಡಿ 5 ರೂಪಾಯಿ ಇದೆ ಸಾಕು. ಎಲ್ಲ ತೊಗೊಂಡ್ವಿ. ಮೆಣಸಿನ್ಕಾಯಿ ಒಂದು ತೊಗೊಳಕ್ಕಾಗಲಿಲ್ಲ. ಮೆಣಸಿನ್ಕಾಯಿ ಸಂಬಂಧ ರಿಟರ್ನ್ ಕೊಟ್ಟಿದ್ದೇನೆ. ನೋಡ್ರಿ ಇಲ್ಲೇ ಮಾರ್ಕೆಟ್ ಯಾವ ಥರ ಇದೆ ಅಂತೇಳಿ. ಈ ಕಡೆ ಬಂದ್ರೆ ಬರೀ 10 kg ವ್ಯವಹಾರ. 1 kg 2 kg ನಾವು 1 kg ಎಲ್ಲ ಸೇಂಗಿಲ್ಲ, ಬರೀ 10 kg. ಗೆಣಸು ಅದಾವ ಬರೀ ಇಲ್ಲಿ ಗೆಣಸು. ಅಣ್ಣ ಹೆಂಗೆ ಗೆಣಸು? 50 ರೂಪಾಯಿ 2 kg ನೋಡ್ರಿ, ಚೆನ್ನಾಗಿದೆ. ಅಣ್ಣ ಚೆನ್ನಾಗಿರೋದಾಕ? ಫೈನಲ್ ಮೆಣಸಿನ್ಕಾಯಿ ತೊಗೊಂಡಾಯ್ತಾ. ಮೆಣಸಿನಕಾಯಿ ಒಂದು ತೊಗೊಳ್ದಿತ್ತು, ತೊಗೊಂಡಾಯ್ತಾ.
ನನ್ನ ಮೊಬೈಲ್ ತೊಗೊಂಡು ಬಂದು ಇಲ್ಲ ಮನೇಲಿ ಬಿಟ್ಟು ಬಂದು ಗೊತ್ತಾಗಲಿಲ್ಲ. ಇನ್ನೊಂದು ತಾಸಿಗೆ ಆಲ್ಮೋಸ್ಟ್ ಮಾರ್ಕೆಟ್ ಕ್ಲೋಸ್ ಆಗ್ತೈತೆ. ಹಾಲು ಒಂದು ತೊಗೊಂಡು ಹೊರಟ್ಬಿಡೋಣ. ಅಣ್ಣ ಹೆಂಗೆ ಹಾಲು 1 kg ಕೊಡಂಗಿಲ್ಲ? ಹಾಲು 10 kg ತೊಗೋಬೇಕಂತ. 1 kg ತೊಗೊಂಡ್ರೆ ಕೊಡಂಗಿಲ್ಲ ಅಂತ. ಆಯ್ತು, ಏನೇನು ಮಾಡೋಕ್ಕೆ ಬರೋಂಗಿಲ್ಲ. ಹೊಡ್ರ ನಮ್ಮ ಮನೆಗೆ. ನಾನು ನಿಮ್ಮ ಮನೇಲಿ ಕನೆಕ್ಟ್ ಆಗ್ತೇನೆ. ಜಸ್ಟ್ ಮನೆಗೆ ಬಂದ್ವಿ, ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗೋಣ ಇವಾಗ. ಜಸ್ಟ್ ನಮ್ಮದು ಸ್ನಾನ ಮುಗಿತೆ. ದೇವ್ರ ನಮಸ್ಕಾರ ಮಾಡಿ ಬಂದ್ಬಿಡ. ನಮಸ್ಕಾರ ಮಾಡಿದ ಟಿಫಿನ್ ಮಾಡ್ಕೊಂಡ್ಬರೋಣ. ಜಸ್ಟ್ ಟಿಫಿನ್ ಆಯ್ತಾ, ನಥಿಂಗ್ ಸ್ಪೆಷಲ್. ಏನಪ್ಪ ಅಂತಂದ್ರೆ ಉಪ್ಪಿಟ್ಟು. ಇವಾಗ ನಮ್ಮ ವರ್ಕ್ನ ಸ್ಟಾರ್ಟ್ ಮಾಡೋಣ. ವರ್ಕ್ ಮಾಡ್ತಿದ್ವಿ, ಟೀ ಕೊಟ್ಟರೆ. ಹಲೋ. ಹಾಂ ಸರಿ. ಬೆಳಿಗ್ಗೆ ಮಾರ್ಕೆಟಲ್ಲಿ ಸೊಪ್ಪು ತೊಗೊಂಬಂದಿದ್ವಲ್ಲ, ಅದು ಸೊಸಿದಾರಂತ ದಂಟು ಉಳಿದಿದೆ, ಕೊಳೆಗೆ ಹಾಕಿ ಬರೋಣ. ನೋಡ್ರಿ ಇಲ್ಲಿ ಇಟ್ಟಿದ್ದಾರೆ. ಹಾಕಾಯ್ತು ನೋಡ್ರಿ ಎಲ್ಲ. ದಂಟು ಹಾಕೈತಾ, ಎಲ್ಲ ಕೋಳಿಗಳು ತಿಂತದ. ಹೊರಡೋಣ ಇವಾಗ. ಕೊಟ್ಟು ಬಂದ್ಬಿಡೋಣ ಇದನ್ನ. ಟೈಮ್ ಹೋಗಿದ್ದೆ ಗೊತ್ತಿಲ್ಲ. ಟೈಮ್ ಇವಾಗ 4:30 ಆಗಿದೆ. ಫೇಸ್ಬುಕ್ ಪೇಜ್ ಇಶ್ಯೂ ಅದೊಂದು ಪೆಂಡಿಂಗ್ ಉಳಿತಾ. ಆಲ್ಮೋಸ್ಟ್ ವರ್ಕ್ ಕಂಪ್ಲೀಟ್ ಆಗಿದೆ. ಊಟ ಮಾಡ್ಕೊಂಬಂದು ಅದನ್ನ ಕಂಟಿನ್ಯೂ ಮಾಡೋಣ. ಜಸ್ಟ್ ಊಟ ಆಯ್ತಾ, ನಥಿಂಗ್ ಸ್ಪೆಷಲ್. ಅನ್ನ ಸಾಂಬಾರು ರೊಟ್ಟಿ ಪಲ್ಯ. ಫೇಸ್ಬುಕ್ಗೆ ಪೇಔಟ್ ಸಂಬಂಧ ರಿಕ್ವೆಸ್ಟ್ ಕಳಿಸಿದ್ದೆ. ಹಾಯ್ ಮಂಜುನಾಥ್, ಥ್ಯಾಂಕ್ಸ್ ಫಾರ್ ಕನೆಕ್ಟಿಂಗ್ ಫೇಸ್ಬುಕ್. ಇಟ್ ಲುಕ್ಸ್ ಲೈಕ್ ಯು ಆರ್ ಆಲ್ರೆಡಿ ಕಾಂಟ್ಯಾಕ್ಟೆಡ್ ಅಸ್ ಅಬೌಟ್ ದ ಇಶ್ಯೂ. ಓಕೆ,
ರಿಕ್ವೆಸ್ಟ್ ಸೆಂಡ್ ಆಗಿದೆ. ಒಂದು 2-3 ದಿನ ಟೈಮ್ ಕೇಳಿದಾರೆ, ನೋಡೋಣ ಅಂತ. ಅದ್ರ ಒಳಗಡೆ ಏನು ಹೊಸ ಪೇಮೆಂಟ್ ಬರ್ತೈತೆ ಅದು ಆಪ್ಷನ್ನ ಅದು ಬಂದಾದಮೇಲೆ ಅಪ್ಲೈ ಮಾಡಿಕೊಡೋಣ. ಜಸ್ಟ್ ಒಂದು ಏನಪ್ಪ ಅಂತಂದ್ರೆ ಒಂದು ಇಶ್ಯೂ ಸಂಬಂಧ, ಒಂದು ಮೈನರ್ ಇಶ್ಯೂ ಸಂಬಂಧ ಡಿಲೇ ಆಯ್ತು ನೋಡ್ರಿ ಅಮೌಂಟ್. ನೋಡ್ರಿ ನಾವೆಲ್ಲ ವರ್ಕ್ ಒಳಗೆ ಬ್ಯುಸಿ ಆಗಿದ್ರೆ ನಮ್ಮ ಬ್ಲ್ಯಾಕೆ ಫುಲ್ ರೆಸ್ಟ್ ಮೋಡ್ ಒಳಗೆ ಅದಾನೆ. ಮಸ್ತ್ ಊಟ ಮಾಡಿ ಬಂದು ಮಕ್ಕೊಂಡ ನೋಡ್ರಿ ಅವೆಲ್ಲ. ಇವಾಗ ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇದೆ. ಬೆಳಗ್ಗೆ ಮಾರ್ಕೆಟಿಗೆ ಹೋಗಿದ್ವಿ, ಬಟ್ ಶಾಪ್ ಓಪನ್ ಇರಲಿಲ್ಲ. ಅದರ ಸಂಬಂಧ ಇವತ್ತು ತಗೊಂಬರ್ಬೇಕಾ, ಮನೇಲಿ ನಾಳೆ ಪೂಜೆ ಇರೋ ಸಂಬಂಧ ಹೊಡೋಣ ಇವಾಗ. ಹೆಲ್ಮೆಟ್ ಒಂದು ತೊಗೋಬೇಕಾ. ಲಾಕ್ ಮಾಡಿಬಿಡೋಣ. ನೋಡ್ರಿ ಬೆಳಗ್ಗೆ ಪೂಜೆ ಮಾಡಿದ್ದಾರೆ. ಹಾಗಿದ್ರೆ ನಾನು ನಿಮ್ಗೆ ಮಾರ್ಕೆಟಲ್ಲಿ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು FMC ಮಾರ್ಕೆಟಿಗೆ ಬಂದ್ವಿ. ಬಾಳೆಹಣ್ಣು ಬೇಕಿತ್ತು, ನೋಡೋಣ ಇಲ್ಲಿ. ಎಷ್ಟು ಕೆ ಜಿ ಬರುತ್ತೆ ಇದು? ಕೆ ಜಿ ಹೇಗೆ? ಕೆಜಿ 75. ಅಮೌಂಟ್ ಯಾಕೋ ಹ್ಯಾವಿ ಇದೆ ಅಮೌಂಟ್. ಇದು 30 ರೂಪಾಯಿ ಕೆ ಜಿನ ಇದು? 8 kg 450 ಗ್ರಾಮ್ ಇದೆ ಇದು. ನೋಡ್ರಿ ಇಲ್ಲಿ ಗೋಡನ್ ಯಾವ ಥರ ಇದೆ ಅಂತೇಳಿ. ಒಳಗಡೆ ಎಲ್ಲ ಬನಾನಾ ಬಿಸ್ನೆಸ್ ಇದೆ ಫುಲ್. ನೋಡ್ರಿ ಇಲ್ಲಿ ಸಿಸ್ಟಮ್ ಯಾವ ಥರ ಮಾಡ್ಕೊಂಡಿದ್ದಾರೆ ಅಂತ. ಕೆಳಗಡೆಯಿಂದ ಮೇಲ್ಗಡೆ ಬರೋಕ್ಕೆ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದೆ. ನೋಡ್ರಿ ನಾವೇ ಕೆಳಗಡೆ ಹೊಂಟೇವೆ ಸೆಲೆಕ್ಟ್ ಮಾಡಕ್ಕೆ. ಏನೋ ಹುಡುಕಿದ್ರಾಗ ಯಾವ್ದಾರು ಚೆನ್ನಾಗಿರೋದು ಒಂದು. ನೋಡ್ರಿ ಬಾಳೆಹಣ್ಣು ಒಳಗಡೆ 4 ಕ್ವಾಲಿಟೀಸ್ ಇದೆ. ಒಂದು 50 ರೂಪಾಯಿದು ಇದೆ, ಇದೇ ನೋಡ್ತಿದ್ದು 50 ರೂಪಾಯಿ. ಇದೇನು ಕ್ವಾಲಿಟಿ ನೋಡ್ತಿದ್ರಲ್ಲ ಇದು 60 ರುಪೀಸ್ ಇದು. ಈ ಕ್ವಾಲಿಟಿ ಏನು ನೋಡ್ತಿದ್ರಲ್ಲ ಇದು 65. ಈ ಕ್ವಾಲಿಟಿ ಏನು ನೋಡ್ತಿದ್ರಲ್ಲ ಇದು 70. ಇವಾಗ ನಾವು ಮೇಲ್ಗಡೆ ಹೋಗ್ಬೇಕಾ ಕೆಳಗಡೆ ತರಿಸ್ತಿದ್ದೇವೆ ಅದನ್ನ ಇವಾಗ. ಏನು ಓನರ್ ಅಂತ, ಓನರ್ ಹೆಂಗದಾರ ಅಂತಂದ್ರೆ ಕೋಟಿಗೆ ಅದಾರ. ನೋಡೋಕೆ ಸಿಂಪಲ್ ಅದಾರ. ಬಾ 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 ನೋಡ್ರಿ ಅಣ್ಣವ್ರು ನಮ್ಮ ಸಂಬಂಧ ಸಪ್ರೇಟಾಗಿ ತೂಕ ಹಾಕಿ ಕೊಡತ್ತಾರ. ಗ್ರೇಟ್ ಪಾಪ. ಆಲ್ಮೋಸ್ಟ್ ನಮ್ಮ ಹುಬ್ಳಿ ಧಾರವಾಡ ಏನ್ರಿ ಇವರೇ ಸಪ್ಲೈ ಮಾಡ್ತಾರ. ಮೋರ್, ಜೆಪ್ಟೋ, ಬಿಗ್ ಬಾಸ್ಕೆಟ್, ರಿಲಯನ್ಸ್ ಎಲ್ಲ ಇವ್ರ ಕಡೆಯಿಂದನೇ ಹೋದ. ಇಲ್ಲಿ ನೋಡ್ರಿ ಇಲ್ಲ ಅಣ್ಣವ್ರು ನೋಡ್ರಿ ಇಲ್ಲಿ ವೆರಿ ಕಸ್ಟಮರ್ ಫ್ರೆಂಡ್ಲಿ ಇದಾರ. ತೊಗೊಂಬಿಡ್ರಿ ನೀವು ಬಾಳೆಹಣ್ಣು ಬೇಕಂದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡಿ. FMC ಒಳಗೆ ಇರ್ತೈತೆ ನೋಡಿ. ಬೆಸ್ಟ್ ಪ್ರೈಸ್ ಕೊಡ್ರಪ್ಪ ಪಾಪ ಕರೆನ. ಮಾರ್ಕೆಟ್ ಒಳಗೆ ಇಷ್ಟು ಪ್ರೈಸ್ ಇಲ್ಲ. ಹೊರಗಡೆ ಎಲ್ಲ ಈ ತರ ಬಾಳೆಗೆ 90 ರೂಪಾಯಿ. ಈ ಹೊರಗಡೆದ 90 ರೂಪಾಯಿ ಐತಿ. ನಮಗ ನೋಡ್ಬೋದು ಇದೇ ಬಾಳೆಹಣ್ಣೆ ಮೋರಿಗೆ ಕೊಡ್ತೀವಿ 110 ರೂಪಾಯಿ ಅನ್ಸತಿನ. 110 ರೂಪಾಯಿ. ಫೈನಲಿ ಥ್ಯಾಂಕ್ಸ್ ಹೇಳ್ಬಿಡೋಣ, ಯಾಕಂದ್ರೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಬೆಸ್ಟ್ ಪ್ರೈಸ್ ಒಳಗೆ ಕೊಟ್ಟಿದ್ದಾರಪ್ಪ. ಅಣ್ಣವ್ರದ್ದು ಟೋಟಲ್ 2 ಬಿಸ್ನೆಸ್ ಇದೆ. ಒಂದು ಏಲಕ್ಕಿ ಬಾಳೆ ಇದೆ, ಒಂದು ಪಚ್ಚಬಾಳೆ ಇದೆ. ನಾವು ಇವಾಗ ಏಲಕ್ಕಿ ಬಾಳೆ ತೊಗೊಂಡಿದ್ದೇವೆ ಮನೆಗೆ. ಇವಾಗ ಪಚ್ಚಬಾಳೆ ಯಾವ ಥರ ಇದೆ ತೋರಿಸ್ತಾರಂತ. ನಾನಿವಾಗ ನವನಗರ APMC ಮಾರ್ಕೆಟಲ್ಲಿರುವ S ಶಿವಾಜಿ ಅವರ ಅಂಗಡಿಯಲ್ಲಿದ್ದಾನೆ. ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಬಾಳೆಹಣ್ಣು ಡಿಸ್ಟ್ರಿಬ್ಯೂಟರ್. ಟೋಟಲ್ 2 ಥರ ಬಾಳೆಹಣ್ಣು ಮಾರ್ತಾರೆ. ಒಂದು ಪಚ್ಚಬಾಳೆ ಮಾಡ್ತಾರೆ, ಒಂದು ಏಲಕ್ಕಿ ಬಾಳೆ ಮಾಡ್ತಾರೆ. ಅದರಲ್ಲಿ ಡಿಫ್ರೆಂಟ್ ಕ್ವಾಲಿಟೀಸ್ ಇದೆ. ಇವಾಗ ನಾವು ಈ ಶಾಪ್ದ ಓನರ್ ಆದಂಥ ಮನೋಜ್ ಅವರು ಇದ್ದಾರೆ. ಅವರು ಏನೋ ನಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಜನಕ್ಕೆ ಯೂಸರ್ ಫ್ರೆಂಡ್ಲಿ ಆಗಲಿ. ಯಾಕಂದ್ರೆ ಮಾರ್ಕೆಟ್ ಒಳಗಡೆ ಜನ ಸಿಕ್ಕಿದ ಬಾಳೆಹಣ್ಣು ತೊಗೊಂಡು ಹೋಗ್ಬಿಡ್ತಾರೆ, ಯಾಕಂದ್ರೆ ಗೊತ್ತಾಗಂಗಿಲ್ಲ ಅವ್ರಿಗೆ. ಅವ್ರು ನಮಗೆ ಸಣ್ಣ ಒಂದು ಮಾಹಿತಿ ಕೊಡ್ತಾರೆ. ಅವ್ರ ಕಡೆ ಕೇಳೋ ಮನೋಜ್ ಅವ್ರು ಮಾತಾಡ್ಸಕ್ಕೆ ಭಾಳ ಖುಷಿ ಆಗ್ತೈತಿ. ಯಾಕಂತಂದ್ರೆ ಇಷ್ಟು ದೊಡ್ಡ ಬಿಸ್ನೆಸ್ ಹ್ಯಾಂಡಲ್ ಮಾಡ್ತಾವ್ರೆ, ಬಟ್ ನೋಡಕ್ಕೆ ಭಾಳ ಸಿಂಪಲ್ ಅದಾರಪ್ಪ. ಮತ್ತು ಸರ್ ನಾ ಹೇಳಿದೆ ಸರ್ ಒಂದು ಸ್ವಲ್ಪ ಬೆಸ್ಟ್ ಪ್ರೈಸ್ ಹಾಕಿಕೊಡಿ ಅಂತಂದ್ರೆ ಮಾರ್ಕೆಟ್ ಒಳಗೆ 110 ರೂಪಾಯಿ ಇದೆ ಸರ್. ನಾನು ನಿಮ್ಗೆ 70 ರೂಪಾಯಿ ಕೊಡ್ತಾ ಇದ್ದೇನೆ. ಈ ಮಾರ್ಕೆಟ್ ಈ ಪ್ರೈಸ್ ನಿಮ್ಗೆ ಯಾರಾದರೂ ಕೊಟ್ಟರೆ ಇದ್ರಾಗ 10 ಪಟ್ಟು ನಾ ಕೊಡ್ತೀನಿ ಅಂತ ಹೇಳಿದ್ರು ಅವ್ರು. ಇವರು ಕಸ್ಟಮರ್ ಜೊತೆ ವೆರಿ ಸಪೋರ್ಟಿವ್ ಆಗಿ ಮಾತಾಡ್ತಾರೆ, ಅದೊಂದು ಖುಷಿ ಆಗ್ತೈತೆ. ಆಮೇಲೆ ಬೆಸ್ಟ್ ಪ್ರೈಸ್ ಕೊಡ್ತಾರೆ, ಬೆಸ್ಟ್ ಕ್ವಾಲಿಟಿ ಕೊಡ್ತಾರೆ. ಅದಕ್ಕೆ ನಾನು ಭರವಸೆ ಕೊಡ್ತೀನಿ, ನಾ ತೊಗೊಂಡಿದ್ದೀನಿ ಅದಕ್ಕೋಸ್ಕರ. ಇವಾಗ ನಮ್ಮ ಜೊತೆ ಮನೋಜ್ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಈ ಕ್ವಾಲಿಟಿ ಬಗ್ಗೆ ಏನು ಹೇಳ್ತಾ ಇದ್ದೀರಿ? ಸರ್ ಕ್ವಾಲಿಟಿ ಏನಂದ್ರೆ ಹುಬ್ಳಿಲಿ ಏನಾಗ್ತಿದೆ ಅಂದ್ರೆ ನಾವು ಇದನ್ನ ಸ್ಟಾರ್ಟ್ ಮಾಡಿ ಜಸ್ಟ್ 2 months ಆಯ್ತು. ಹುಬ್ಳಿಲಿ ಯಾವ ತರ ಕೊಡ್ತಿದಾರೆ ಅಂದ್ರೆ ಈ ತರ ನೀವು ಇದ್ರಲ್ಲಿ ತಿಂದ್ರೆ ಏನು ಇರೋದೇ ಇಲ್ಲ, ಬರೀ ಸಿಪ್ಪೆ ಮಾತ್ರ ಸಿಗುತ್ತೆ. ಆದ್ರೆ ನಾವು ನಿಮಗೆ ಯಾವ ತರ ಬಾಳೆಹಣ್ಣು ಕೊಡ್ತೀವಿ ಅಂದ್ರೆ ಫುಲ್ ದಪ್ಪ ಸೈಜು. ಈ ತರ ದಪ್ಪ ಸೈಜ್ ಇರೋದಿದ್ರೆ ತಿಂದ್ರೆ ಒಂದ್ ಹಣ್ಣು 2 ಹಣ್ಣು ತಿಂದ್ರೆ ಹೊಟ್ಟೆನೇ ತುಂಬಬೇಕು.
ಆ ಥರ ಹಣ್ಣು ಕೊಡ್ತೀವಿ. ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಪ್ರೈಸೂ ಕಡಿಮೆ. ನೀವು ಹೊರಗಡೆ ಕೇಳಿ ಕಂಪೇರ್ ಮಾಡಿದ್ರೆ ಇಡೀ ಹುಬ್ಳಿ ಧಾರವಾಡದಲ್ಲಿ ನಮ್ಮ ಥರ ಕ್ವಾಲಿಟಿ ಯಾರು ಕೊಡಲ್ಲ ಸರ್. ಅದು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ಈ ಥರ ಬಾಳೆಹಣ್ಣು ಯಾರಾದರೂ ತರಿಸ್ಕೊಟ್ರೆ 1 to ಡಬಲ್ ನಾನೇ ದುಡ್ಡು ಕೊಡ್ತೀನಿ ಅವ್ರಿಗೆ. ಈ ಶಾಪಲ್ಲಿ ಪ್ರೊಸೆಸಿಂಗ್ ಯಾವ ಥರ ಆಗುತ್ತೆ ಅನ್ನೋದು ತೋರಿಸ್ತಾರೆ. ಯಾಕಂದ್ರೆ ಆಚೆ ಕಡೆ ತುಂಬ ಕೆಮಿಕಲ್ ಓರಿಯೆಂಟೆಡ್ ಇರುತ್ತೆ. ಇಲ್ಲಿ ಈ ಶಾಪಲ್ಲಿ ಅವರು ನ್ಯಾಚುರಲ್ ಆಗಿ ಮಾಡ್ತಾರಂತ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಇವಾಗ. ಇದು ಬಟ್ಟೆ ರೂಮ್ ಅಂತ ಸರ್. ಇಲ್ಲಿ ನಾವು ಬಾಳೆಕಾಯಿನ ತಗೊಂಬಂದು ಇಷ್ಟು ಅವರ್ಸ್ ಅಂತ ಹೀಟ್ ಮಾಡ್ತೀವಿ. ಹೀಟ್ ಯಾವ ತರ ಮಾಡ್ತೀವಿ ಅಂದ್ರೆ ಇದ್ರಲ್ಲಿ ಹಾಕಿ ಒಂದು ಹೊಗೆನೂ ಹೊರಗಡೆ ಹೋಗ್ಬಾರ್ದು. ಆ ತರ ಉದ್ದಿನ ಕಡ್ಡಿ ಹಚ್ಚಿ, ಅದು ಉದ್ದಿನ ಕಡ್ಡಿ ಯಾವ ತರ ಉದ್ದಿನ ಕಡ್ಡಿ ಅಂದ್ರೆ ಫುಲ್ ನ್ಯಾಚುರಲಿ ಪ್ರಿಪೇರ್ ಮಾಡಿರೋ ಉದ್ದಿನ ಕಡ್ಡಿ. ಅದಕ್ಕೇನು ಪರ್ಫ್ಯೂಮ್ ಹಾಕಿರಲ್ಲ, ಸೆಂಟ್ ಹಾಕಿರಲ್ಲ, ಕೆಮಿಕಲ್ ಹಾಕಿರಲ್ಲ. ಆ ತರ ಉದ್ದಿನ ಕಡ್ಡಿನ ತಗೊಂಬಂದು 12 ಅವರ್ಸು ಇಲ್ಲ 14 ಅವರ್ಸು ವೆದರಿಗೆ ತಕ್ಕನಂಗೆ ಹೀಟ್ ಮಾಡಿ ಆ ತರ ಹಣ್ಣು ಮಾಡ್ತೀವಿ ಸರ್ ನಾವು. ಸರ್ ಬೇರೆ ಕಡೆ ಕೆಮಿಕಲ್ ಹಾಕ್ಬಿಟ್ಟು ಮಾಡ್ತಾರೆ, ಇಲ್ಲ ಪೌಡರ್ ಹಾಕ್ಬಿಟ್ಟು ಮಾಡ್ತಾರೆ. ಆದ್ರೆ ನಾವು ನ್ಯಾಚುರಲ್ ಆಗಿ ಹಣ್ಣು ಮಾಡೋ ಪ್ರೊಸೀಜರ್ನ ಮಾಡ್ತಾ ಇದೀವಿ. ಸರ್ ಇವಾಗ ಉದ್ದಿನ ಕಡ್ಡಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ಬೋದಾ? ಓಕೆ ಸರ್, ಅವಶ್ಯವಾಗಿ ತೋರಿಸ್ತೀನಿ. ಇದೇ ಉದ್ದಿನ ಕಡ್ಡಿ ನಾವು ಯೂಸ್ ಮಾಡೋದು. ಫುಲ್ ನ್ಯಾಚುರಲ್ ಆಗಿರುತ್ತೆ. ನ್ಯಾಚುರಲ್ ಉದ್ದಿನ ಕಡ್ಡಿನೇ ಇದು. ನಾವು ಪರ್ಫ್ಯೂಮ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು, ಆ ಥರ ಏನು ಯೂಸ್ ಮಾಡದೆ ಬರೀ ನ್ಯಾಚುರಲ್ ಉದ್ದಿನ ಕಡ್ಡಿ ಸರ್. ಇದನ್ನೇ ನಾವು ಯೂಸ್ ಮಾಡೋದು ಬಾಳೆಹಣ್ಣು ಹಣ್ಣು ಮಾಡೋಕ್ಕೆ. ಗೌರ್ಮೆಂಟ್ ಫುಡ್ ಆಫೀಸ್ ಕಡೆಯಿಂದ ಸರ್ಟಿಫೈ ಆಗಿರೋ ಉದ್ದಿನ ಕಡ್ಡಿ. ನಾವು ಜನರಿಗೆ ನ್ಯಾಚುರಲ್ ಆಗಿ ತಿನ್ನಿಸ್ಬೇಕು, ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಂತ ಈ ಥರ ತರಿಸ್ಬಿಟ್ಟು ಪ್ರೊಸೀಜರ್ ಮಾಡ್ತಾ ಇದೀವಿ. ಇಷ್ಟೊತ್ತು ನಾವು ಏಲಕ್ಕಿ ಬಾಳೆ ಯಾವ ಥರ ರೆಡಿ ಆಗ್ತೈತಿ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಇವಾಗ ಪಚ್ಚಬಾಳೆ ಯಾವ ಥರ ಪ್ರೊಸೆಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಪಚ್ಚಬಾಳೆ ನಾವು ಯಾವ ಥರ ಪ್ರೊಸೀಜರ್ ಮಾಡ್ತೀವಿ ಅಂದರೆ, AC ರೂಮ್ ಈ ಥರ ಫಸ್ಟ್ ನಮಗೆ ಸ್ಟಾಕ್ ಬರುತ್ತೆ. ಆ ಸ್ಟಾಕ್ನ ಒಂದು ಬಾಕ್ಸಲ್ಲಿ ಕಟ್ ಮಾಡಿ ಇಟ್ಕೊಂಡು ಅದನ್ನ 18 ಅವರ್ಸು ಅದನ್ನು AC ರೂಮಲ್ಲಿ ಫ್ರೀಸರ್ ಮಾಡಿ ಇಡ್ತೀವಿ. ಅದು ಆಗಿ 2 days AC ರೂಮಲ್ಲೇ ಇರಬೇಕದು. ಅದು ಲೈಟಾಗಿ ಕಲರ್ಗೆ ಟರ್ನ್ ಆಗುತ್ತೆ. ಅದ ನಂತರ ನಾವು ಹೊರಗಡೆ ತೆಗೆದು ಸಪ್ಲೈ ಮಾಡ್ತೀವಿ. ನಿಮಗೆ AC ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು 18 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ AC ನ ಫ್ರೀಸ್ ಮಾಡಿರ್ತೀವಿ. ಇದು AC ಬ್ಲೂ ಲೈನ್ ಅಂತ. ಏಯ್ಟೀನ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಫ್ರೀಸ್ ಮಾಡಿ 18 ಅವರ್ಸ್ ನಾವು ಬಾಗ್ಲೆ ಓಪನ್ ಮಾಡಲ್ಲ, ಅದೇ ತರ ಫ್ರೀಸ್ ಮಾಡಿರ್ತೀವಿ. ಬಾಗ್ಲು ಓಪನ್ ಮಾಡಿ ಮತ್ತೆ 2 days ಆದ್ಮೇಲೆ ನಾವು ಇದನ್ನ ಡೆಲಿವರಿ ಕೊಡ್ತೀವಿ ಸರ್. ಅಲ್ಲಿ ತನಕ ಇದು ಲೈಟ್ ಆಗಿ ಗ್ರೀನ್ ಇಂದ ಲೈಟ್ ಆಗಿ ಯೆಲ್ಲೋ ಕಲರ್ ಟರ್ನ್ ಆಗಿರುತ್ತೆ, ಲೆಮನ್ ಕಲರ್ಗೆ. ಅದಾದ್ಮೇಲೆ ನಾವು ಹೊರಗಡೆ ತೆಗಿತೀವಿ. ನೀವು ಕೆಲವೊಂದು ವಿಡಿಯೋಗಳಲ್ಲೆಲ್ಲ ನೋಡಿರ್ತೀರಾ, ಕೆಮಿಕಲ್ ಎದ್ದಿರ್ತಾರೆ, ಬೇರೆ ತರ ಹಣ್ಣು ಪ್ರೊಸೀಜರ್ ಮಾಡಕ್ಕೆ ಒಬ್ಬೊಬ್ರು ಪೌಡರ್ ಹಾಕ್ತಾರೆ. ನಾವು ಆ ತರ ಏನು ಮಾಡಲ್ಲ. ಕೆಮಿಕಲ್ ವಿತೌಟ್ ಕೆಮಿಕಲ್ ಜನರಿಗೆ ಒಳ್ಳೇದಾಗ್ಲಿ ಅಂತ, ಒಳ್ಳೇದಕ್ಕೋಸ್ಕರ ಹೆಲ್ತ್ ಚೆನ್ನಾಗಿರ್ಲಿ ಅಂತ ನಾವು ಈ ತರ ನ್ಯಾಚುರಲ್ ಆಗಿ ಹಣ್ಣು ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ನೀವು ಬೇಕಾದ್ರೆ ಡೌಟ್ ಇದೆ ನಮ್ಮ ಶಾಪಿಗೆ ವಿಸಿಟ್ ಮಾಡಿ, ನಾವು ಬೇಕಾದ್ರೆ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಎಲ್ಲ ನಿಮಗೆ ವಿವರಣೆ ಕೊಡ್ತೀವಿ. ನಿಮಗೆ ಏನಾದ್ರೂ ನಮ್ದು ಪ್ರೊಸೀಜರ್ ಮತ್ತೆ ನಮ್ದು ಹಣ್ಣು ಮಾಡೋ ರೀತಿ, ನಮ್ದು ಕ್ವಾಲಿಟಿ ಏನಾದ್ರೂ ಇಷ್ಟ ಆದ್ರೆ APMC ಅಮರಗೋಳ ಯಾರ್ಡ್ ಶಾಪ್ ನಂಬರ್ 6 ವಿಸಿಟ್ ಮಾಡಿ. ಥ್ಯಾಂಕ್ ಯು. ನೋಡ್ರಿ, ಕ್ವಾಲಿಟೀಸ್ ಎಲ್ಲ ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ನಾವು ಮಾರ್ಕೆಟಲ್ಲಿ ಪಚ್ಚಬಾಳೆನ ಡಜನ್ ಗಟ್ಟಲೆ ನೋಡ್ತೀವಿ, ಬಟ್ ನಾವು ಗೊನೆ ಇಲ್ಲಿ ನೋಡ್ತಿರೋದು ಮೊದಲೇ ಸರಿ. ಇಲ್ಲಿ ಗೊನೆನೂ ಸಿಗುತ್ತೆ, ನೀವು ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ತುಂಬ ಕಡೆ ಕೇಳಿದ್ದೆ, ನೋಡಿದ್ದೆ, ಬಟ್ ಕೆಮಿಕಲ್ ಡಿಪ್ ಆಗ್ತೈತಿ, ಬೇರೆ ಬೇರೆ ಪ್ರೊಸೀಜರ್ ಹೇಳಿದ್ರೆ. ಬಟ್ ನಾನು ಇಲ್ಲಿ ಬಂದಾಗಲೇ ಗೊತ್ತಾಗಿದೆ ಇಷ್ಟೊಂದು ಸಿಸ್ಟಮೆಟಿಕ್ ಆಗಿ ಮಾಡ್ತಿದಾರಂತ. ಭಾಳ ಲೈಕ್ ಆಯ್ತು ಅವ್ರ ಪ್ರೊಸೀಜರ್ ಆಯ್ತು, ಅವ್ರ ವಿವರಣೆ ಕೊಡೋದಾಯ್ತು. ನಂಗೆ ಸ್ವಲ್ಪ ಮಾಹಿತಿ ಕ್ಲಿಯರ್ ಆಯ್ತು. ನಾನು ಏನೇನೋ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ. ಬಟ್ ಥ್ಯಾಂಕ್ ಯು ಸೋ ಮಚ್, ನಮಗೂ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಒಂದು ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂತಂದ್ರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಅಂತಂದ್ರೆ ಅವ್ರನ್ನ ಇನ್ನೊಂದ್ಸಲ ನಾನು ಸಂಪರ್ಕ ಮಾಡ್ತೀನಿ, ಫುಲ್ ಡೀಟೇಲ್ ಇದ್ರ ಬಗ್ಗೆ ಮಾಡ್ತೇನೆ. ನಾನು ಮಾರ್ಕೆಟಿಗೆ ಬಂದಿದ್ದೆ, ಅದ್ರ ಸಂಬಂಧ ಅರ್ಜೆಂಟ್ ಒಳಗೆ ಆಗಿದೆ ವಿಡಿಯೋ ಇದೆ, ದಯವಿಟ್ಟು ಕ್ಷಮೆ ಇರಲಿ. ನಾನು ಇಲ್ಲಿಂದ ಹೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಫೈನಲಿ ಮುಗಿತಾ, ಹೊಡೋ ಸಮಯ ಇದೆ, ಹೊಡ್ತಿದ್ದೆ ಮೇಲ್ಗಡೆ. ಬಾಳೆಹಣ್ಣು ತೊಗೊಂಡಾಯ್ತಾ, ಆಲೂ ಬೇಕೈತೆ, ಆಲೂ ತೊಗೊಳಕ್ ಬಂದೆ. ನೋಡ್ರಿ, ಇದು ಆಲೂ ಕ್ವಾಲಿಟಿ ಸೂಪರ್ ಐತಿದೆ. ಇಲ್ಲ ಚಲೋ ನಡೀತೈತೆ. ಹಾಂ, ಇದೇ ನೋಡ್ತಿದ್ರಿ, ಇದು ಉಳ್ಳಾಗಡ್ಡಿ ಇದೆ, ಇದು 17 ರೂಪಾಯಿ kg ಇದೆ. ಇದೇ ನೋಡ್ತಿದ್ರಿ, ಇದು 18 ರೂಪಾಯಿ kg, ಸ್ವಲ್ಪ ಮೀಡಿಯಮ್ ಸೈಜ್ ಇದೆ. ಹೋಟೆಲ್ ಯೂಸ್ ಮಾಡ್ತಾರೆ ನೋಡ್ರಿ. ಇದು 20 ರೂಪಾಯಿ kg ಇದೆ. 3 ವೆರೈಟಿ ಇದೆ ರೀ, 17, 18, 20 ಎಲ್ಲ ತೊಗೊಂಡಾಯ್ತಾ. ಹೊರೋಣ ಇವಾಗ ಇಲ್ಲಿಂದ. ಮಾರ್ಕೆಟಿಗೆ ಬಂದಿದ್ದೆ, ಎಲ್ಲ ಕೆಲಸ ಮುಗಿತಾ. ನಾನು ನಿಮ್ಮ ಮನೇಲಿ ಕನೆಕ್ಟ್ ಆಗ್ತೇನೆ. ಜಸ್ಟ್ ಮನೆಗೆ ಬಂದ್ವಿ.
ಇವತ್ತು ಮನೆ ವರ್ಕ್ ಸಿಕ್ಕಾಪಟ್ಟೆ ಇತ್ತ, ಅದರಲ್ಲೇ ಟೈಮ್ ಹೋಯ್ತು. ನಮ್ಮ ಕೋಳಿಗಳನ್ನು ನೋಡ್ಕೊಂಬಂದ್ಬಿಡೋಣ. ನೋಡ್ರಿ, ಬೆಳಗ್ಗೆ ಸೊಪ್ಪು ಹಾಕಿದ್ವಿ, ಸೊಪ್ಪು ಎಲ್ಲ ತಿಂದ್ಬಿಟ್ಟಿದ್ದಾವೆ. ಹಸರ್ದು ತುದಿ 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 ಬರೀ ದಂಟು ಮಾತ್ರ ಉಳಿಸಿರೋದು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ವಚ್ಛ ಮಾಡ್ಯಾವ ನೋಡ್ರಿ. ಬಿಡಂಗಿಲ್ಲ ರೀ, ಒಟ್ಟ ಬಿಡಂಗಿಲ್ಲ. ಹಸಿರು ಕಾಂತಂತಂದ್ರೆ ಸೀದಾ ಕಲಾಸೆ. ಆಲ್ಮೋಸ್ಟ್ ಅಲ್ಲ ಎಲ್ಲ ಕೋಳಿಗಳೆಲ್ಲ ಫಸ್ಟ್ ಕ್ಲಾಸ್ ಇದಾವೆ. ಟೈಮ್ ಆಯ್ತು, ಇವಾಗ ಲಾಕ್ ಮಾಡಿಬಿಡೋಣ. ಕೋಳಿ ಮನೆ ಕದ ಹಾಕಾಯ್ತಾ. ಇನ್ನೊಂದು 2 days, ಇನ್ನೊಂದು 3 ಪಪ್ಪಾಯ ಹಣ್ಣು ಸಿಗ್ತಾವೆ. ಈ ಟೈಮ್ ಕರೆಕ್ಟ್ ತಿನ್ನೋಣ್ರಿ. ಲಾಸ್ಟ್ ಟೈಮ್ ಜಾಸ್ತಿ ಹಣ್ಣು ಬಿಟ್ಟು ತಿನ್ನೋಕ್ಕಾಗಲಿಲ್ಲ, ನಮ್ಮ ಕೋಳಿಗಳು ತಿಂದ್ವು ಎಲ್ಲ. ನಮ್ಮ ಬ್ಲ್ಯಾಕಿಗೆ ಬಿಸ್ಕಿಟ್ ಅಂದ್ರೆ ಭಾಳ ಇಷ್ಟ ರೀ. ಬರ, ಇಷ್ಟೋ ಮಟ್ಟ ಮಕ್ಕೊಂಡಿದ್ದಾರೆ. ಬಿಸ್ಕಿಟ್ ಸಾಮೂಡು ಕೇಳತ್ತಲ್ಲ, ಬಿಸ್ಕಿಟ್ ಪ್ಯಾಕೆಟ್ದ ಎದ್ದು ಕೂತ್ ಬಿಡ್ತಾನೆ, ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾನೆ. ತಿನ್ಪ ನೋಡ್ರಿ, ಬಿಸ್ಕಿಟ್ ಅಂದ್ರೆ ಭಾಳ ಖುಷಿ ಅವಂಗ, ಭಾಳ ಇಷ್ಟಪಡ್ತೀನಿ ತಾನು ಮಾತ್ರ. ಸ್ನ್ಯಾಕ್ಸ್ ಟೈಮ್ ಇದೆ, ನಾವು ಬಿಸ್ಕಿಟ್ ತಿಂದ್ಬಿಡೋಣ. ಚೆನ್ನಾಗಿದೆ. ಹೊರಗಡೆ ಇಟ್ಟಿದ್ದೆ, ಗಾಳಿ ಮೆತ್ತಾಗ್ತಾ ಅಂದ್ಕೊಂಡಿದ್ದೆ, ಬಟ್ ಮೆತ್ತಾಗಿಲ್ಲ. ನೋಡ್ರಿ, ತಿಂದಿಷ್ಟು ಉಳಿಸಿದ ಮತ್ತೆ ವಾಪಸ್ ಬಂದಿಲ್ಲ, ರೆಸ್ಟ್ ಮಾಡ್ತಾನೆ. ಇಷ್ಟ ನೋಡ್ರಿ ನಿಮ್ಮ ಕೆಲಸ, ತಿನ್ನೋದು ಮಕ್ಕಳದು, ತಿನ್ನೋದು ಮಕ್ಕಳದು. ಬಿಸ್ಕಿಟ್ ನೈಟ್ ಹಸಿಯೋದ್ರೆ ತಿಂತಾನೆ, ಅಲ್ಲೇ ಬಿಟ್ಬಿಡೋಣ. ಸ್ನ್ಯಾಕ್ಸ್ ತಿಂದಾಯ್ತಾ, ಟೀ ಕುಡಿದ್ಬಿಡೋಣ. ಇವತ್ತು ಸ್ವಲ್ಪ ಮನೆಯಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಇತ್ತು. ಆಲ್ಮೋಸ್ಟ್ 90% ಕಂಪ್ಲೀಟ್ ಮಾಡಿದ್ವಿ. ಅಲ್ಲೇ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಮೈನರ್ ವರ್ಕ್ ಉಳಿದಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಆಲ್ಮೋಸ್ಟ್ ಇವಾಗ ವ್ಲಾಗ್ ಮುಗಿಸೋ ಟೈಮ್ ಮತ್ತು ಇವತ್ತಿನ ವರ್ಕ್ನೂ ಕಂಪ್ಲೀಟ್ ಆಯಿತಾ. ಎಂದಿನಂತೆ ಇವತ್ತಿನ ವ್ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.